ದಿನ ಹೊಸಕೋಟೆಯಿಂದ ಚಿಂತಾಮಣಿಗೆ ಯೋಜನೆಯಲ್ಲಿ ಹಿಂದೆ ಮಾಡಿರ್ತಕ್ಕಂಥ ರಸ್ತೆಯ ಮರು ಡಾಂಬರೀಕರಣ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು 38.5 ಕೋಟಿ ರೂಗಳಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. ಎಚ್ ಕ್ರಾಸಿಂದ ಚಿಂತಾಮಣಿವರೆಗೂ ಈಗ ಕಾಮಗಾರಿ ಪ್ರಗತಿಯಲ್ಲಿದೆ. ಆ ಕಡೆ ಹೊಸಕೋಟೆಯಿಂದ ಎಚ್ ಕ್ರಾಸ್ವರೆಗೂ ಕಾಮಗಾರಿ ಪ್ರಗತಿಯಲ್ಲಿದೆ. ಇದು ಸುಮಾರು ಎಸ್ಟಿಮೇಟ್ ಮಾಡಿದಂಥದ್ದು ಇದು ಬಹುಶಃ 2 ವರ್ಷಕ್ಕಿಂತ ಮುಂಚೆ 2 ವರ್ಷ ಆಗಿರ್ಬೋದು ಎಸ್ಟಿಮೇಟ್ ಮಾಡಿ. ನಂತರ ಇದು ಭಾಳಷ್ಟು ಸಮಸ್ಯೆಗಳಿಗೆ ಗುರಿಯಾಗಿ ಇದು ಆಗ ಇದ್ದಂಥ ಪರಿಸ್ಥಿತಿಗೆ ಎಸ್ಟಿಮೇಟ್ ಮಾಡಿದರು. ಈಗ ಅದಕ್ಕೆ ಏನು ರಸ್ತೆಯ ಸರ್ಫೇಸ್ ಅಂತೇಳಿ ಹೇಳ್ತೀವಿ, ಮೇಲ್ಭಾಗ ಅವತ್ತಿಗೂ ಇವತ್ತಿಗೂ ಭಾಳಷ್ಟು ಹಳ್ಳಗಳಾಗಿರ್ತಕ್ಕಂಥದ್ದು ಮತ್ತು ಪಾಟ್ಹೋಲ್ಸ್ ಆಗಿರ್ತಕ್ಕಂಥದ್ದು ಮತ್ತು ಅಂಡಿಲೇಷನ್ಸ್ ಅಂತೇನು ಹೇಳ್ತೀವಿ ಅದು ಜಾಸ್ತಿ ಇತ್ತು. ಅದಕ್ಕೆ ಸರಿ ಮಾಡ್ತಕ್ಕಂಥದ್ದಕ್ಕೆ ಪ್ರೊಫೈಲ್ ಕರೆಕ್ಷನ್ ಅಂತೇಳಿ ಮಾಡಬೇಕು. ಆದರೆ ಆವತ್ತಿನ ಸಂದರ್ಭದಲ್ಲಿ ಬರೀ 10% ಅದಕ್ಕೆ ಹಣ ನಿಗದಿ ಮಾಡಿದರು. ಆದರೆ ಅವತ್ತಿಗೂ ಇವತ್ತಿಗೂ ಭಾಳ ರಸ್ತೆ ಬಾಳಿಕೆ ಆಗಿ ಅದು ಹೆಚ್ಚು ವ್ಯತ್ಯಾಸಗಳಾಗಿರೋದ್ರಿಂದ ಇವತ್ತು ಈಗ ಡಾಂಬರ್ ಆಗ್ತಾ ಇರ್ತಕ್ಕಂಥದ್ದು 40 mm ಬರೀ ವಿಟಮಿನ್ ಕಾಂಕ್ರೀಟ್ DC ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲೆಲ್ಲಿ ಗುಂಡಿ ಬಿಟ್ಟಿದೆ ಅದನ್ನು ಮಾತ್ರ ಸರಿ ಮಾಡಿಕೊಂಡು ಈಗ ಇದನ್ನು ಮಾಡುವಂಥದ್ದು ಆಗ್ತಾಯಿತ್ತು. ಅದರಿಂದ ಈಗ ರಸ್ತೆ ಕಾಮಗಾರಿ ಆಗ್ತಾ ಇರೋದ್ರಿಂದ ಸ್ವಲ್ಪ ವಾಹನ ಮೇಲೆ ಕೆಳಗೆ ಮೂವ್ಮೆಂಟ್ ಜಾಸ್ತಿ ಆಗ್ತಾಯಿದೆ. ಅದನ್ನು ಹೆಂಗೆ ಸರಿ ಮಾಡಬೇಕು ಅಂತೇಳಿ ಮುಖ್ಯ ಇಂಜಿನಿಯರ್ ಅವರು ವಸಂತ ನಾಯ್ಕ ಅವ್ರನ್ನ ಕರ್ಕೊಂಡ್ಬಂದಿದ್ದೀವಿ. ಈಗ ಅವರು ಮತ್ತು ವಿಜುವಲ್ ಇಂಜಿನಿಯರ್ ಇದ್ದಾರೆ. ಈಗ ಒಂದು ಈಗೇನು ಟೋಲ್ ಇದೆ ಆ ಟೋಲ್ ಜಾಗವನ್ನು ಅಭಿವೃದ್ಧಿ ಮಾಡುವಂಥದ್ದು ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಅದನ್ನು ಅಲ್ಲೇ ಇರಬೇಕಾ, ಇನ್ನು ಸ್ವಲ್ಪ ಆಚೆ ಮಾಡಬೇಕಾ ಅನ್ನೋದು ಒಂದಿದೆ. ಮತ್ತು ಕೈವಾರದಲ್ಲಿ ಇವತ್ತು ಹೆಚ್ಚು ವಾಹನಗಳ ದಟ್ಟಣೆ ಆಗ್ತಾಯಿದೆ. ಅಲ್ಲಿ ಸ್ವಲ್ಪ ಈ ರೀತಿ ಮೀಡಿಯನ್ ಹಾಕಿ ಜೋಡಿ ರಸ್ತೆ ರೀತಿಯಲ್ಲಿ ಮಾಡಲಿಕ್ಕೆ ಆಗತ್ತಂಥದ್ದನ್ನು ಪರಿಶೀಲನೆ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಮತ್ತು ಇದಕ್ಕೆ ಏನು ಹೆಚ್ಚುವರಿಯಾಗಿ ಈಗ ಎಲ್ಲೆಲ್ಲಿ ಸರ್ಫೇಸು ವ್ಯತ್ಯಾಸ ಇದೆ ಅದನ್ನು ಮುಂದೆ ಆ ಕಡೆ ಭಾಗದಲ್ಲಿ, ಈ ಕಡೆ ಅಷ್ಟು ಸಮಸ್ಯೆ ಇಲ್ಲ, ಆ ಕಡೆ ಭಾಗದಲ್ಲಿ ಜಾಸ್ತಿ ಇದೆ, ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ವೀಕ್ಷಣೆಗೆ ಅಂತ ಅವರು ಇವತ್ತು ಬಂದಿದ್ದಾರೆ. ವೀಕ್ಷಣೆ ಮಾಡಿದ್ದೀವಿ. ಈ ಕೆಲವು ಬದಲಾವಣೆಗಳನ್ನು ತಂದು ಬಹುಶಃ ಹೆಚ್ಚುವರಿ ಅನುದಾನ ಬೇಕಾಗ್ಬೋದು ಕೆಲವು ವಿಚಾರಕ್ಕೆ. ನಾನು ಮಂತ್ರಿಗಳ ಹತ್ರ ಮಾತಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಪ್ರಯತ್ನ ಮಾಡೋಣ ಇದನ್ನು. ಯಾಕಂದರೆ ಇಷ್ಟೆಲ್ಲ ನಾವು ಖರ್ಚು ಮಾಡುವಂಥ ಸಂದರ್ಭದಲ್ಲಿ ಜನಕ್ಕೆ ಸಾಮಾನ್ಯ ಜನಕ್ಕೆ ಗೊತ್ತಾಗೋದಿಲ್ಲ ಏನ್ರಿ ಇದು ಹಾರಾಕಿದ್ರು ಏನೆಲ್ಲ ಹಿಂಗೆ ಆಗ್ತಾಯಿದೆ ಅಂತೇಳಿ. ಯಾಕಂದರೆ ಯಾವಾಗ ಇದು ಎಸ್ಟಿಮೇಟ್ ಮಾಡಿದ್ರು ಅಂತಕ್ಕಂಥದ್ದು ಅವ್ರಿಗೆ ಮಾಹಿತಿ ಇರೋದಿಲ್ಲ. ಆ ಕಾರಣಕ್ಕಾಗಿ ಏನು ಇದನ್ನು ಕೆಲವು ಬದಲಾವಣೆಗಳನ್ನು ಅಥವಾ ಇದರಲ್ಲಿ ಇಂಪ್ರೂವ್ಮೆಂಟ್ಸನ್ನು ಸುಧಾರಣೆ ಮಾಡುವಂಥದ್ದಕ್ಕೆ ಅವಕಾಶಗಳಿದ್ದಾವೆ ಅನ್ನೋದನ್ನು ಪರಿಶೀಲನೆ ಮಾಡಿ ಆ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಇವತ್ತು ಇದನ್ನು ವೀಕ್ಷಣೆಯಲ್ಲಿ ಇಟ್ಕೊಂಡಿದ್ದೀವಿ.